ಮಾನವ ಸಂಭೋಗ ಭಂಗಿಗಳ ಬಗ್ಗೆ ಫ್ರೆಂಚ್ ಮತ್ತು ಅಮೆರಿಕ ಪ್ರೊಫೆಸರ್ ಒಮ್ಮೆ ಚರ್ಚೆ ಮಾಡ್ತಿರ್ತಾರೆ. ಫ್ರೆಂಚ್ ಪ್ರೊಫೆಸರ್ ಹೇಳ್ತಾನೆ, ಮಾನವರು 100 ರೀತಿಯಲ್ಲಿ ಸಂಭೋಗ ಮಾಡಬಹುದು, ಆ 100 ರೀತಿ ಭಂಗಿಗಳು ನನಗೆ ಗೊತ್ತು ಅಂತ. ಆಗ ಅಮೆರಿಕದವನು ಹೇಳ್ತಾನೆ, ನಿನಗೆ 100 ಭಂಗಿಗಳು ಮಾತ್ರ ಗೊತ್ತಾ, ನನಗೆ 101ನೇ ಭಂಗಿ ಕೂಡ ಗೊತ್ತು ಅಂತ. ಈ ಚರ್ಚೆ ಬಹಳ ಹೊತ್ತು ಮಾಡಿದ ನಂತರ ಕೊನೆಯಲ್ಲಿ ಅಮೆರಿಕ ಪ್ರೊಫೆಸರ್ ಹೇಳ್ತಾನೆ, ನಿನಗೆ 100 ಭಂಗಿಗಳು ಗೊತ್ತಲ್ಲ, ಮೊದಲು ಆ 100 ಭಂಗಿಗಳನ್ನು ಸಂಪೂರ್ಣವಾಗಿ ಹೇಳು, ನಂತರ 101ನೇ ಭಂಗಿಯನ್ನು ನಾನು ವಿವರಿಸಿ ಹೇಳುತ್ತೇನೆ ಅಂತಾನೆ. ಆಗ ಫ್ರೆಂಚ್ ಪ್ರೊಫೆಸರ್ 1ರಿಂದ 100ರವರೆಗೂ ಬಹಳ ಕ್ಲಿಯರ್ ಆಗಿ ಮತ್ತು ಸೈಂಟಿಫಿಕ್ ಆಗಿ ಎಲ್ಲಾ ಭಂಗಿಗಳನ್ನು ವಿವರಣೆ ಮಾಡಿ ಹೇಳುತ್ತಾನೆ. ಈಗ ಅಮೆರಿಕ ಪ್ರೊಫೆಸರ್ ಕೊನೆಯದಾಗಿ 101ನೇ ಭಂಗಿನ ಎಕ್ಸ್ಪ್ಲೇನ್ ಮಾಡುತ್ತಾ ಮಹಿಳೆಯರ ಕಿವಿನ ವೆಜೈನಾ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಫ್ರೆಂಚ್ ಪ್ರೊಫೆಸರ್, ಅಯ್ಯೋ ದೇವ್ರೆ, ಈ ತರ ಐಡಿಯಾ ನನಗೆ ಯಾವತ್ತೂ ಬಂದಿಲ್ವೇ ಅಂತ ಫೀಲ್ ಆಗ್ತಾನೆ. ಸೊ ಫ್ರೆಂಡ್ಸ್, ಇದೊಂದು ಅಡಲ್ಟ್ ಜೋಕ್ ಆಗಿರಬಹುದು ಮತ್ತು ಮಹಿಳೆಯರಿಗೆ ಭಯ ಉಂಟು ಮಾಡಬಹುದು. ಬಟ್ ಈ ಸ್ಟೋರಿ ಗಂಡಸ್ತನ ಮತ್ತು ಪುರುಷತ್ವಕ್ಕೆ ಒಂದು ಉದಾಹರಣೆಯಾಗಿದೆ. ಅಂದಾಗೆ ಒಬ್ಬ ಪಾರ್ನ್ ಸ್ಟಾರ್ ಬರೆದ ಒಂದು ಬುಕ್ ನಲ್ಲಿ ತಲೆ ತಿರುಗೋ ಮಾತು ಒಂದು ಇದೆ. ಅದೇನೆಂದ್ರೆ, ಪುರುಷರು ಮಹಿಳೆಯ ನವರಂಧ್ರಗಳಲ್ಲಿಯೂ ತಮ್ಮ ಪೀನಸ್ ನ ಇಟ್ಟು ಸಂಭೋಗ ನಡೆಸಿದರೂ ಸಹ ಪುರುಷರಿಗೆ ಇನ್ನೂ ಎಲ್ಲೋ ತಮ್ಮ ಪೀನಸ್ ನ ಇಡಬೇಕೆಂದು ಆಸೆ, ಹಾರಾಟ ಮತ್ತು ಕಾಮುಕತನ ಮುಗಿಯುವುದಿಲ್ಲ ಎಂದು ಆ ಪಾರ್ನ್ ಸ್ಟಾರ್ ತನ್ನ ಬುಕ್ ನಲ್ಲಿ ಬರೆದಿದ್ದಾನೆ. ಸೊ ಗಂಡಸರ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದ್ರೆ ಮಹಿಳೆಯರ ಜೊತೆ ಸಂಭೋಗ ಸುಖ ಅನುಭವಿಸುವುದಕ್ಕಿಂತ ಮಹಿಳೆಗೆ ತನ್ನ ಗಂಡಸ್ತನ ಮತ್ತು ಪವರ್ ನ ಎಕ್ಸ್ಪೋಸ್ ಮಾಡೋದೇ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಕೆಲವು ದಿನಗಳ ಹಿಂದೆ ನಾನೊಂದು ಆರ್ಟಿಕಲ್ ನೋಡಿದ್ದೆ. ಅದು ನಾರ್ತ್ ಇಂಡಿಯಾದ ಒಂದು ಹುಡುಗನ ಕತೆ. ಒಂದು ಹುಡುಗ 20 ವರ್ಷಕ್ಕೆ ಲವ್ ಮಾಡಿ ಮದುವೆ ಆಗಿದ್ದ. ಸೆಕ್ಸ್ ಮೇಲಿನ ಆಸೆಗೆ ವಿಪರೀತ ವಯಗ್ರ ಮತ್ತು ಇತರ ಮೆಡಿಸನ್ ನ ಬಳಸಿ ಅವನ ಹೆಂಡತಿ ಜೊತೆ ಸಂಭೋಗ ನಡೆಸಿ 25ನೇ ವರ್ಷಕ್ಕೆ ಸೊಂಟ ನೋವಿನಿಂದ ಮಂಚ ಹಿಡಿದಿದ್ದಾನೆ. ಸೊ ಪ್ರೀತಿಸಿ ಮದುವೆ ಆದ್ರೂ ಸಹ ವಯಗ್ರ ಯಾಕೆ ತಗೋಬೇಕಾಗಿತ್ತು? ಅವನ ಹೆಂಡತಿ ಮೇಲೆ ಅವನಿಗೆ ನಿಜವಾಗಿಯೂ ಲವ್ ಇದ್ರೆ ಯಾವ ವಯಗ್ರ ಬೇಕಾಗಿಲ್ಲ. ಬಟ್ ಅವನಲ್ಲಿರೋ ಗಂಡಸ್ತನ ಅವನ ಹೆಂಡತಿ ಮೇಲಿರೋ ಪ್ರೀತಿನ ಪಕ್ಕಕ್ಕಿಟ್ಟಿದೆ. ಸೊ ನೀವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ನೋಡಿದ್ರೆ, ಸೆಕ್ಸ್ ನಲ್ಲಿ ಗಂಡಸ್ತನ ತೋರಿಸೋಕೆ ಕಾರಣ ನಿಮ್ಮ ಮೇಲೆ ನಿಮಗೆ ಡೌಟ್. ನೀವು ಸರಿಯಾಗಿ ನಿಮ್ಮ ಪಾರ್ಟ್ನರ್ಗೆ ಸುಖ ಕೊಟ್ಟಿಲ್ಲ ಅಂದ್ರೆ ಅವರು ಬೇರೆಯವರನ್ನು ಹುಡುಕಿಕೊಳ್ಳುತ್ತಾರೆ ಅಂತ ನಿಮಗೆ ಭಯ. ಕೆಲವೊಂದು ಸಾರಿ ನಿಜಾನೇ ಆಗಿರಬಹುದು. ಬಟ್ ಸೆಕ್ಸಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಸೆಕ್ಸ್ ನಲ್ಲಿ ಲವ್ ಇಲ್ಲದೆ ಬರೀ ನಿಮ್ ಗಂಡಸ್ತನೇ ತೋರಿಸಿದ್ರೆ ಅವರು ಖಚಿತವಾಗಿ ಇನ್ನೊಬ್ಬರನ್ನು ಹುಡುಕಿಕೊಳ್ತಾರೆ. ಯಾಕಂದ್ರೆ ಗಂಡಸತನದಲ್ಲಿ ಬರೀ ಅಧಿಕಾರ ಮತ್ತು ಮಹಿಳೆಯ ಮೇಲೆ ದೌರ್ಜನ್ಯ, ಹಿಂಸೆ ಮಾತ್ರ ಇರುತ್ತೆ. ಸೊ ಪಾಯಿಂಟ್ ಏನಂದ್ರೆ, ನೀವು ಲವ್ ಇಲ್ಲದೆ ಬರೀ ಗಂಡಸ್ತನ ತೋರಿಸಿದ್ರೆ ನೀವು ಯಾವತ್ತೂ ಪರಿಪೂರ್ಣವಾಗಿ ನಿಮ್ಮ ಪಾರ್ಟ್ನರ್ಗೆ ಸುಖ ಕೊಡಲು ಆಗುವುದಿಲ್ಲ. ನೀವೇ ಅಲ್ಲ, ಯಾವ ಗಂಡಸು ಆದ್ರೂ ಸುಖ ಕೊಡಲು ಆಗುವುದಿಲ್ಲ. ಯಾಕಂದ್ರೆ ನಿಮ್ಮ ಶರೀರ ಗುಣಲಕ್ಷಣವೇ ಬೇರೆ, ಮಹಿಳೆಯರ ಶರೀರ ಗುಣಲಕ್ಷಣವೇ ಬೇರೆ. ನಿಮಗೆ ಸೆಕ್ಸ್ ನಲ್ಲಿ 1 ಸಾರಿ ಆರ್ಗಸಮ್ ಆದ್ರೆ ಹೆಣ್ಣು ಮಕ್ಕಳಿಗೆ ಒಂದೇ ಸೆಕ್ಸ್ ನಲ್ಲಿ 6 ಬಾರಿ ಆರ್ಗಸಮ್ ಆಗಬಹುದು. ಸೊ ಸೆಕ್ಸ್ ಎಜುಕೇಶನ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ ಸೆಕ್ಸ್ ಲೈಫ್ ಪ್ರತಿದಿನ ಹೊಸದಾಗಿದ್ದು ಅದಕ್ಕೆ ಲವ್ ಸೇರಿಸದೆ ಹೋದ್ರೆ ನೀವು ಎಂತ ಶಾರುಖ್ ಖಾನ್ ಆಗಿದ್ರು ಉಪಯೋಗಕ್ಕೆ ಬರಲ್ಲ. ಸೊ ಟ್ರಸ್ಟ್ ಮೀ, ಕೇವಲ ಲವ್ ಅದು ನಿನಗೆ, ನಿಮ್ ಪಾರ್ಟ್ನರ್ಗೆ, ಇಬ್ಬರಿಗೂ ಒಳ್ಳೆಯದು. ಸೊ ಈಗ ನಾವು ಫಸ್ಟ್ಗೆ ಹೋಗಿ ಆ ಅಮೆರಿಕ ಮತ್ತು ಫ್ರೆಂಚ್ ಪ್ರೊಫೆಸರ್ ಬಗ್ಗೆ ಹೇಳೋದಾದ್ರೆ, ಆ ಅಮೆರಿಕದವನ್ ಬಗ್ಗೆ ಹೇಳೋದಾದ್ರೆ, ಸೆಕ್ಸ್ ನಲ್ಲಿರೋ ಆಚಾರ ವಿಚಾರ, ಪ್ರೀತಿ, ಆನಂದ ಎಲ್ಲವನ್ನು ನಾಶ ಮಾಡಿ ವಿಧ ವಿಧವಾದ ಸೆಕ್ಸ್ ಪೊಸಿಷನ್ ಗಳಿಂದ ವಿಕೃತನಾಗಿ ಸ್ತ್ರೀನ ಕೇವಲ ಒಂದು ಸೆಕ್ಸ್ ಟಾಯ್ ಆಗಿ ಯೂಸ್ ಮಾಡ್ಕೊಳ್ತಾನೆ. ಇನ್ನು ಆ ಫ್ರೆಂಚ್ ಪ್ರೊಫೆಸರ್ ಬಗ್ಗೆ ಹೇಳೋದಾದ್ರೆ, ಪಾಂಡಿತ್ಯ, ಆಚಾರ, ಸೆಕ್ಸ್ ಎಜುಕೇಶನ್ ನ ಒಂದು ಜೂಜಾಟ ಮಾಡಿದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.